ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಕೆಲ್ಸಕ್ಕೆ ಹೋಗಿ ಕೂತಿದ್ದೀನಿ. ಅಂದರೆ ಜನ ಇರಲಿಲ್ಲಲ್ಲ, ಖಾಲಿ ಇದ್ದರು. ಸೋಮವಾರ ಆಮೇಲೆ ರಶ್ ಆಗ್ತಾರೆ. ಇವಾಗ ಸ್ವಲ್ಪ ಖಾಲಿ ಇದ್ದರು, ಹಂಗಾಗಿ ಸುಮ್ಮನೆ ಕೂತಿದ್ದೆ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ಇದು ಬೆಳಕು ನೀಟಾಗಿ ಕಾಣಿಸಲ್ಲ ವಿಡಿಯೋದಲ್ಲಿ. ಅಂದರೆ ಬೆಳಕು ಕಾಣಿಸ್ತೈತೆ ಎಲ್ಲ ಒಂಥರ ಆ ಕಡೆಯಿಂದ ಬೆಳಕು ಜಾಸ್ತಿ ಒಳಗಡೆಯಿಂದ ಕೂತ್ಕೊಂಡು ವಿಡಿಯೋ ಮಾಡ್ತಿರೋದು ನಾನು. ಅದಕ್ಕೆ ಕಾಣಿಸ್ತೈತೆ. ಎಲ್ಲ ಓಡಾಡ್ತಾಯಿದ್ರು, ಬರೋರು ಬರ್ತಿದ್ರು, ಕಸ್ಟಮರ್ಸು. ನಾವು ಸುಮ್ಮನೆ ಕೂತಿದ್ವಿ. ಇವರೆಲ್ಲ ನಮ್ಮ ಕೆಲಸ ಮಾಡೋ ಹುಡುಗರು ಎಲ್ಲ ಓಡಾಡ್ತಾಯಿದ್ರು. ನಾನು ಹಿಂಗೆ ಬೇಜಾರಾದಾಗ ಯಾವಾಗಲೂ ಒಂದು ವಿಡಿಯೋ ಮಾಡ್ತೀನಿ, ಅಷ್ಟು ಜಾಸ್ತಿ ಮಾಡಲ್ಲ. ಯಾವುದೋ ಬೇಜಾರಾದಾಗ ಮಾಡ್ತಾಯಿರೋದು ಕೂತ್ಕೊಂಡು ಹಿಂಗೆ. ನೋಡಿ ಇಲ್ಲೆಲ್ಲ ಖಾಲಿ ಹೊಡಿತಾಯಿತ್ತು. ನಾನು ಖಾಲಿ ಆದಾಗಲೇ ವಿಡಿಯೋ ಮಾಡ್ತೀನಿ, ಯಾಕಂದರೆ ರಶ್ ಆದಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಖಾಲಿ ಆದಾಗಲೇ ವಿಡಿಯೋ ಮಾಡ್ತೀನಿ. ಯಾವತ್ತಾರು ಒಂದು ದಿವಸ ನೋಡೋಣ, ರಶ್ ಇದ್ದಾಗ ವಿಡಿಯೋ ಮಾಡ್ತೀನಿ. ಇವಾಗ ಖಾಲಿ ಇರೋದ್ರಿಂದ ಸುಮ್ಮನೆ ಕೂತಿರೋದಕ್ಕೆ. ನೋಡಿ ಇವರು ಈ ತಾತ ಎಲ್ಲ ಕೆಲಸ ಮಾಡ್ತಾರೆ. ಇವರು ಕ್ಯಾಶಿಯರು. ನಾನು ಬರ್ಕೊಡಿ ಅಂತ ಹೋದೆ. ಟೋಕನ್ನು ನೋಡಿ, ಈ ಥರ ಟೋಕನ್ ಬರ್ಸ್ಬೇಕು ನಾವು. ಕ್ಯಾಶ್ ಹತ್ರ ಬರ್ಸ್ಬಿಟ್ಟು ಇಸ್ಕೋಬೇಕು ಏನಾದರೂ ಒಳಗಡೆ ಕೌಂಟ್ರಲ್ಲಿ. ಇಲ್ಲಿ ಟೋಕನ್ ಬರ್ಕೊಡ್ತಾರೆ, ಅದನ್ನು ತಗೊಂಡು ಕೌಂಟ್ರಿಗೆ ಕೊಟ್ಟರೆ ಕೌಂಟ್ರವ್ರು ನಮ್ಗೆ ಹಾಕ್ಕೊಡ್ತಾರೆ. ಅದನ್ನು ತಗೊಂಡು ನಾವು ಟೇಬಲಿಗೆ ಕೊಡಬೇಕು. ಆ ಥರ ರೂಲ್ಸ್ ಇಲ್ಲಿ. ಏನೋ ಮಾತಾಡ್ತಾಯಿದ್ರು, ಅಂದರೆ ಯಾರೋ ಬಂದಿದ್ರು, ಅದನ್ನು ನೋಡ್ತಾಯಿದ್ದೆ ನಾನು. ಸ್ಲಿಪ್ ತಗೊಂಡು ಏನಿದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಅಂತ 50 ಲಕ್ಷ ಸಹಿ ಸಂಗ್ರಹಿಸಿ, ಅಂದರೆ 50 ಲಕ್ಷ ವಿದ್ಯಾರ್ಥಿಗಳ್ದು ಸೈನ್ ತಗೊಂಡವ್ರಂತ ಇವರು. ಏನೋ ಇದು ಕೊಟ್ಟಿದ್ರು ಇವ್ರಿಗೆ. ನೋಡ್ತಾಯಿದ್ದೆ ನಾನು. ಇದಾವೆಲ್ಲ ಒಂದ್ಸಲಿ ಯಾರ್ದೋ ಎಲ್ಲೋ ಒಂದ್ಸಲಿ ನೋಡಿದ್ದೆ ನಾನು ಇದನ್ನು, ಆದರೆ ಇವತ್ತು ನೋಡ್ತಾಯಿದ್ದೀನಿ. ಇದೆಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ. ಅವ್ರು ಮಾತಾಡಿಸ್ತಾಯಿದ್ರು, ಅವ್ರ ಮಾತಿನ ಕಡೆ ಗಮನ ಕೊಡಲಿಲ್ಲ. ಈ ಕಾರ್ಡನ್ನ ನಾನು ನೋಡ್ತಾಯಿದ್ದೆ. ಗೌರ್ಮೆಂಟ್ ಸ್ಕೂಲ್ ಉಳಿಸ್ಬೇಕು ಅಂತ ಏನೋ ಮಾತಾಡ್ತಾಯಿದ್ರು ಅವರು. ನಾನು ಅಷ್ಟೊತ್ತಿಗೆ ಅಲ್ಲಿ ಕಸ್ಟಮರ್ಗೆ ಏನೋ ಬರ್ಸ್ಕೊಂಡು ಹೋಗ್ಬೇಕಾಯ್ತು ಟೋಕನ್ನು ಕೌಂಟ್ರಾಗ ಕೊಡೋಕ್ಕೆ. ಅದಕ್ಕೆ ನಾನು ಅದನ್ನು ಬರ್ಕೊಡ್ರಿ ಅಂತಿದ್ದೆ ಅಷ್ಟೇ. ಅದ್ರ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ. ಕೆಲಸದ ಹತ್ರ ನಾವೇನು ಗಮನ ಕೊಡೋಕ್ಕಲ್ಲ. ಅದಕ್ಕೆ ನಮ್ಮ ಕ್ಯಾಶಿಯರು ಕೇಳಿದ್ದೆ ಎಷ್ಟು ಸತಿ ಕೇಳ್ತೀಯ ಅಂತೇಳಿ ಬೈತಾವ್ರೆ. ಆಯಪ್ಪ ಹಿಂಗೆ ಸ್ವಲ್ಪ ನಾನು ಬರ್ಕೊಡ್ತಾವ್ರಿ. ಇವಾಗ ಬರ್ಸ್ಕೊಂಡೆ. ನೋಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನನಗೆ ಕೆಲಸದ ಒಂದೇ ಯೋಚನೆ ಆಗಿದ್ದಿದ್ದು, ನಮ್ಮ ಮನೆಯಲ್ಲಿ ಬಚ್ಚಲು ಕಟ್ಕೊಂಬಿಟ್ಟೈತಿ. ಮೊನ್ನೆ ತಾನೇ ನಾನು 1300 ರೂಪಾಯಿ ಕೊಟ್ಟು ರೆಡಿ ಮಾಡಿಸಿದ್ದು. ಒಳಗಡೆ ಅವರು ಈ ಬಚ್ಚಲು ಪೈಪ್ ಏನು ಮಾಡೋರು, ಹೊರಗಡೆ ಇಟ್ಟಿಲ್ಲ ಅವರು, ಒಳಗಡೆಯಿಂದ ತಗೊಂಡವ್ರು. ಅಂದರೆ ಕೆಳಗಡೆ ಅವರು ಒಂದು ಮನೆಗೆ ಬಿಟ್ಕೊಂಡು ಹೋಗೈತಿದ್ದು ಪೈಪು. ಇದು ಸಿಂಕಿಂದು ಮತ್ತು ಬಚ್ಚಲದು 2 ನೀರು ಒಂದೇ ಹೋಗ್ತಿದ್ದಿದ್ದು. ಎಲ್ಲ ಸ್ವಲ್ಪ ಅನ್ನನೋ ಮುದ್ದೆನೋ ಏನೋ ಸಿಗಾಕೊಂಡಿರ್ಬೇಕು ಅನ್ಸುತ್ತೆ ಈ ಬಚ್ಚಲಲ್ಲಿ. ಮೊನ್ನೆನೂ ರೆಡಿ ಮಾಡಿಸಿದ್ದೆ ನಾನು. ನೋಡಿ ನೆಲ್ಲಿ ಎಲ್ಲ ನಾನೇ ತಂದು ಹಾಕ್ಕೊಂಡಿರೋದು. ಅದಕ್ಕೂ ಅಷ್ಟು ದುಡ್ಡು ಕೊಟ್ಟು ರೆಡಿ ಮಾಡಿಸಿದ್ದೀನಿ. ಆದರೂ ಅದು ಹೆಂಗೆ ಮಾಡಿದ್ರೋ ಏನೋ, ನೀರೇ ಹೋಗ್ತಿರ್ಲಿಲ್ಲ. ಬೆಳಗ್ಗೆನೂ ಅದೇ ಬೇಜಾರದಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ. ಇವತ್ತು ನೋಡಿ ಇಲ್ಲೆಲ್ಲ ನೀರು ನಿಂತ್ಕೊಂಬಿಟ್ಟಿತ್ತು. ಬಚ್ಚಲಿನ ನೀರು ಸಿಂಕಿನ ನೀರು, ಇಲ್ಲಿ ಪಾತ್ರೆ ತೊಳಿತೀನಲ್ಲ ಆ ನೀರು ಬಚ್ಚಲಿಗೆ ಹೋಗುತ್ತೆ. ಬಚ್ಚಲಾಗಿ ಸ್ನಾನ ಮಾಡಿದ ನೀರು ಅಲ್ಲೇ ಹೋಗುತ್ತೆ. ಹಂಗಾಗಿ ಅದು ಕಟ್ಕೊಂಬಿಟ್ಟೈತೆ. ಎಲ್ಲೋ ಅನ್ನನೋ ಏನೋ ಹೋಗಿರ್ಬೇಕು ಅನಿಸುತ್ತೆ, ಕಟ್ಕೊಂಬಿಟ್ಟೈತೆ. ನೋಡಿ ಇವಾಗ ಈ ಪಾತ್ರೆನೆಲ್ಲ ಎಲ್ಲಿ ತೊಳೆಯೋದು ನಾನು. ಅದಕ್ಕೇ ಮೇಲ್ಗಡೆ ಹೋಗಿ ತೊಳ್ಕೊಂಡು ಬಂದ್ಬಿಡೋಣ. ಬೆಳಗ್ಗೆ ಬಟ್ಟೆ ಬೇರೆ ನೆನೆಸಿಟ್ಟಿದ್ದೀನಿ, ಒಗಿಬೇಕು. ಬೆಳಗ್ಗೆನೂ ಅಡುಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಂಕಲ್ಲಿ ನೀರು ಹೋಗಲಿಲ್ಲ ಅಂದ್ರೆ ಅಡುಗೆ ಮಾಡೋಕ್ಕೆ ಬೇಜಾರಪ್ಪ ನಿಜವಾಗ್ಲೂ. ಅಲ್ಲಿ ಬಚ್ಚಲ ತುಂಬ್ಕೊಂಬಿಡುತ್ತೆ. ಇಲ್ಲೇನೋ ಸ್ವಲ್ಪ ಚೆಲ್ಲಿದ್ರು ಅಲ್ಲಿ ಬಚ್ಚಲ ತುಂಬ್ಕೊಂಬಿಡುತ್ತೆ. ಅದಕ್ಕೆ ನಾನು ಬೆಳಗ್ಗೆನೂ ಅಡುಗೆ ಮಾಡಲಿಲ್ಲ. ಅಪ್ಪಿಗೆ ಏನಾದ್ರು ಹೊರಗಡೆ ಅಂತ ದುಡ್ಡು ಕೊಟ್ಟೋಗಿದ್ದೆ. ಈಗಲೂ ನೋಡಬೇಕು, ಆದರೆ ಅಡುಗೆ ಮಾಡ್ತೀನಿ, ಇಲ್ಲ ಅಂದರೆ ಆಗೋಲ್ಲ. ಯಾಕಂದರೆ ಸಿಂಕಲ್ಲಿ ನೀರು ಹೋಗ್ತಿಲ್ಲ. ಒಂದು ಏನು ಮಾಡೋಕ್ಕೂ ಬೇಜಾರಾಗ್ತಾಯಿತ್ತು ನನಗೆ. ಅದಕ್ಕೇ ನಂಗೆ ಈ ಥರ ಎಲ್ಲ ಆಗ್ಬಿಟ್ರೆ ಅಡುಗೆ ಮಾಡೋಕ್ಕೂ ಬೇಜಾರು. ಬೆಳಗಿಂದ ಒಂಥರ ಬೇಜಾರಾಗ್ಬಿಟ್ಟೈತೆ. ಅದೇ ಬೇಜಾರದಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಇವತ್ತು. ನೋಡ್ಕೊಡ ಬಾಡಿಗೆ ಕೊಟ್ಟು ಹಿಂಗೆಲ್ಲ ಆದರೆ ಬಾಡಿಗೆ ಮನೇಲಿ ತುಂಬ ಬೇಜಾರಾಗ್ತೈತೆ. ಮೊನ್ನೆಲ್ಲ ರೆಡಿ ಮಾಡಿಸಿರೋದು. ಮತ್ತು ದುಡ್ಡೆಲ್ಲ ಎಷ್ಟು ದುಡ್ಡು ಅಂದರೆ ಸಖತ್ತು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ. ಎಷ್ಟು ದುಡ್ದಿದ್ದೀನೋ, ₹1 ನಾನು ಕೂಡಿಕೊಳ್ಳೋಕ್ಕಂತೂ ಆಗಿಲ್ಲ. ಬರೀ ಖರ್ಚು ಈ ಥರ ಖರ್ಚು. ಮೊನ್ನೆಲ್ಲ ಅಷ್ಟು ದುಡ್ಡು ಕೊಟ್ಟು ರೆಡಿ ಮಾಡಿಸಿದ್ದೀನಿ, ತಿರ್ಗಾವಲ್ಲಿ ಹಂಗೆ ಆಗೋಯ್ತು. ಅದಕ್ಕೆ ಮೇಲ್ಗಡೆ ಹೋಗಿ ತೊಳ್ಕೊಂಬರೋಣ ಪಾತ್ರೆನ ಅಂದ್ಬಿಟ್ಟು ಎಲ್ಲ ಡಬ್ಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದು ಹನಿ ನೀರು ಹೋದ್ರೂ ಬಚ್ಚಲು ಇವಾಗ ತುಂಬ್ಕೊಂಬಿಡುತ್ತೆ. ಎಲ್ಲ ಈಚೆ ಬಂದುಬಿಡುತ್ತೆ ಬಚ್ಚಲಿಂದ ಈಚೆ ನೀರು. ಅದಕ್ಕೇ ಒಂಥರ ಅದಿದ್ದು ಅಸಹ್ಯ. ಅದಕ್ಕೇ ಬೇಡ ಅಂದ್ಬಿಟ್ಟು ಮುಸ್ರೆ ಎಲ್ಲ ಆಚೆ ಚೆಲ್ಬಿಟ್ಟು ಪಾತ್ರೆ ತೊಳ್ಕೊಂಬರೋಣ ಅಂತ ಎಲ್ಲ ತುಂಬಿಟ್ಕೊಂಡಿದ್ದೀನಿ. ನೋಡಿ ತೊಳೆದಿಕ್ಕೋಕ್ಕೆಲ್ಲ ತುಂಬಿಟ್ಟಿದ್ದೀನಿ. ಈ ಥರ ಎಲ್ಲ ಡಬ್ಬಿ ತುಂಬ್ಕೊಂಡು ತಗೊಂಡೋಗ್ಬೇಕು ಈಗ ಮೇಲಕ್ಕೆ.
ತೊಳ್ಕೊಂಡು ಬರಬೇಕು. ಮೇಲ್ಗಡೆ ಕತ್ಲಿರೋದ್ರಿಂದ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ನೋಡಿ ಇಷ್ಟು ಪಾತ್ರೆ ತೊಳ್ಕೊಂಡು ಬಂದೆ. ಮ್ಯಾಲಕ್ಕೆ ಹೋಗಿ ಪಾತ್ರೆ ತೊಳ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಚಳಿ ಹೊಡಿ ತೊಳೆಯೋಕ್ಕಾಗಲ್ಲ, ಬಟ್ಟೆ ಬೇರೆ ಒಗಿಬೇಕು ಅಂತ. ಅದಕ್ಕೇ ಯಾವಾಗಲೂ ಈ ಥರನೇ ಸಮಸ್ಯೆಗಳು. ನಿಜವಾಗ್ಲೂ ಒಂದೊಂದ್ಸಲ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಬಾಡಿಗೆ ಮನೆ ಸಮಸ್ಯೆನೇ ಹಿಂಗೆ. ರೆಡಿ ಮಾಡಿಸಿರೋ ಪೈಪ್ ಮತ್ತೆ ಅದೇ ಥರ ಆಗೈತೆ. ನಿಜವಾಗ್ಲೂ ಎಷ್ಟು ಒಂದು ಬೇಜಾರು ಬೆಳಗಿಂದ ಒಂಥರ. ಮಗ ಒಲೆ ಖಾಲಿನೇ ಮಾಡಿಬಿಡೋಣ ಕಣಮ್ಮ ಅಂತಾನೆ, ಮನೆ ಖಾಲಿ ಮಾಡೋಣ ಕಣಮ್ಮ ಅಂತಾನೆ. ಅಯ್ಯೋ, ಈಗ ಸದ್ಯಕ್ಕೆ ನಾನು ಎಲ್ಲಿ ಖಾಲಿ ಮಾಡಲಿ, ಮನೇನ ಖಾಲಿ ಮಾಡೋಕ್ಕೂ ಆಗೋಲ್ಲ. ಯಾಕಂದರೆ ಇವಾಗ ನಾನು ಐಟಮ್ ಎಲ್ಲ ಹೊತ್ಕೊಂಡು ಓಡಾಡಬೇಕು. ಅದೊಂದು ಎಲ್ಲಿ ಮನೆಗಳು ಹುಡುಕಿ ಎಲ್ಲಿ ಖಾಲಿ ಮಾಡೋದಪ್ಪ ಅನಿಸ್ಬಿಡುತ್ತೆ. ನೋಡಿ ಪಾತ್ರೆ ತೊಳ್ಕೊಂಡು ಬಂದೆ ಮ್ಯಾಲಕ್ಕೆ ಹೋಗಿ. ಈ ಥರ ಎಲ್ಲ ತುಂಬಿಟ್ಟಿದ್ದೀನಿ. ಎಲ್ಲಿ ಖಾಲಿ ಮಾಡೋದ ಏನೋ ಮನೆಗಳು ಸಿಗೋದೇ ಇಲ್ಲ.